ಬಾರಪ್ಪ ಸೂಪರ್ವೈಸರ್ ಬಾ. ನಿಮ್ಮಮ್ಮನ? ಹೌದು ಸರ್. ನಿಮ್ಮಪ್ಪ ಕುಡಿಯೋದು ಬಿಟ್ಟಿಲ್ವಂತೆ? ಸಿಎಂಡಿ ಅಂಗಡಿ ಸಾಲ ತೀರ್ಸಕ್ಕ 35,000 ಅಡ್ವಾನ್ಸು. ತಪ್ಪು ತಿಳ್ಕೊಬಿಡಿ ಶಾನ್ ಬಗ್ರೆ, ಈಗೆಲ್ಲ ಮಾತಾಡ್ಬಿಡಿ ಅಷ್ಟೇ. ಆಯ್ತಪ್ಪ ತಂದೆ, ಇಲ್ಲಿ ಸೈನ್ ಹಾಕು. ಶನಿವಾರ ಬಾ. ನಮ್ಮ ಕ್ಲರ್ಕ್ ಸುಮತಿ ಅಂತ ಇದ್ರಲ್ಲ, ಆಕೆ ಕೆಲಸ ಬಿಟ್ಟು ವಾರ ಆಯ್ತು. ಆಕೆ ಜಾಗಕ್ಕೆ ಇನ್ನು ಯಾರನ್ನೂ ಹಾಕಿಲ್ಲ ಅಂತ ನನಗಳು ಕೋಪ. ಹೌದಾ? ಗಿರ್ರಾಜು ಅಂತ B.Com ಸೇರ್ಸ್ಕೊಂತೀಯಾ? ಗಂಡೋಳರೆಲ್ಲ 5,000 ರೂಪಾಯಿಗೆ ಬರ್ತಾರೆ. ಹೆಣ್ಮಕ್ಳಾದ್ರೆ ಸಮಯಕ್ಕೆ ಸರಿಯಾಗಿ ಕೆಲ್ಸಕ್ಕೆ ಬರ್ತಾರೆ. ಕೆಲಸದಲ್ಲಿ ಶಿಸ್ತಿರುತ್ತೆ. ಅದು ಅಲ್ಲದೆ ಆಫೀಸ್ನಲ್ಲಿ ದೀಪ ಹಚ್ಚೋಕೆ ಹೆಣ್ಣು ಕೈ ಬೇಕು. ಹೆಣ್ಮಕ್ಳು ಲೆಕ್ಕನ ಚೆನ್ನಾಗಿ ನೋಡ್ಕೋತಾರೆ. ನನಗಂತೂ ಹುಡುಕಿ ಹುಡುಕಿ ಸಾಕಾಯ್ತು. ಈ ಊರಲ್ಲಿ 5,000 ರೂಪಾಯಿ ಸಂಬಳ ಸಾಲದ? ಬೇಕಾದಷ್ಟಾಯ್ತು. ಈ ಹಳ್ಳಿಲಿ ಏನ್ ಖರ್ಚಿರುತ್ತೆ? 5,000 ರೂಪಾಯಲ್ಲಿ 3,000 ರೂಪಾಯಿ ಉಳಿಸ್ಬೋದು. ಧಣಿಗಳು 6 ತಿಂಗಳಾದ್ಮೇಲೆ 500 ರೂಪಾಯಿ ಹೆಚ್ಚಿಗೆ ಕೊಡ್ತಾರಲ್ಲ. ಇಷ್ಟು ಸವಲತ್ತಿದ್ರು ಯಾರು ಬರ್ತಾ ಇಲ್ಲ ನೋಡು, ಕರ್ಮ. ಏನಪ್ಪ ಸೂಪರ್ವೈಸರು, ನಿನಗೆ ಯಾರು ಓದಿರೋ ಹೆಣ್ಮಕ್ಳು ಗೊತ್ತಾ? ಹುಡುಕೊಡ್ತೀನಿ ಸರ್. ನೀನು ಹುಡುಕಿ ಹೇಳೋ ಅಷ್ಟರಲ್ಲಿ ನೀನೇ ರಿಟೈರ್ಡ್ ಆಗಿರ್ತೀಯ. ಸರ್, ನನಗೆ ಗೊತ್ತಿರೋರೊಬ್ರಿದ್ದಾರೆ, ಒಳ್ಳೆ ಹುಡುಗಿ, ಶಿಸ್ತು ನಯ ನಾಜೂಕು ಜಾಸ್ತಿ. ನೀವು ಹೂ ಅಂದ್ರೆ ನಾಳೆನೋ ನಾಡಿದ್ದು ಕರ್ಕೊಂಡು ಬರ್ಲಾ? ಯಾರಮ್ಮ ಅದು? ನೀವು ಕರ್ಕೊಂಬನ್ನಿ. ಇಂಟ್ರ್ಯೂ ಏನಾದ್ರೂ ಇರುತ್ತಾ? ಬಡವರು ಜ್ಞಾನವಂತರು, ಇಂಟರ್ವ್ಯೂ ಏನೂ ಇಲ್ಲ. ಕರ್ಕೊಂಬನ್ನಿ. ದೇವಿನ ಇಲ್ಲೆಲ್ಲ ಕರ್ಕೊಂಬಂದು ಕೆಲ್ಸಕ್ಕೆ ಸೇರ್ಸೋದು ಬೇಡ. ನಮ್ಮ ಡಿಪೋದಲ್ಲಿ ಜನ ಸರಿಗಿಲ್ಲ. ಪಾಪ ದೇವಿ ಮನ್ಸು ಮೃದು. ಪ್ರಪಂಚದಲ್ಲಿ ಎಲ್ಲ ಕಡೆ ಹಿಂಗೇನೆ ಸದಾನಂದ. ನನಗೆ ದೇವಿ ಕಂಡ್ರೆ ದ್ವೇಷ ಇಲ್ಲ. ಅವ್ರ ಪರಿಸ್ಥಿತಿಗೆ ದುಡಿಲೇಬೇಕು. ಏನ್ ಪರಿಸ್ಥಿತಿ? ಅವಳಾಗ ದುಡಿಬೇಕು? ಪ್ರಶ್ನೆಗಳಲ್ಲಿ ಬದುಕ್ಬೇಡ, ಉತ್ತರದಲ್ಲಿ ಬದುಕೋದ್ ಕಲಿ. ನಿಮ್ ದೊಡ್ಡಮ್ಮಂಗೆ ಕಣ್ಣಿಲ್ಲ, ಔಷಧಿ ಮಾತ್ರೆಗೆ ಅಂತ ದಿನಕ್ಕೆ 60 ರೂಪಾಯಿ ಬೇಕು. ಅಂದ್ರೆ ತಿಂಗಳಿಗೆ 1,800 ರೂಪಾಯಿ. ಇನ್ ಅಕ್ಕಿ ದಿನಸಿ ಅಂತ 1,500 ರೂಪಾಯಿ ಬೇಕು. ಅವರಿಗೂ ಸಹಾಯ ಆಗ್ಲಿ ಬಿಡೋ. ನಾನ್ ಸಹಾಯ ಮಾಡ್ತೀನಿ. ದೊಡ್ಡಪ್ಪನು ಇನ್ನೇನು ಆಚೆ ಬರ್ತಾರೆ. ಬರೋಕೆ ಅವ್ರು ಹೋಗಿರೋದು ಟೂರ್ಗಲ್ಲ, ಸಹಾಯ ಮಾಡ್ತಾರಂತೆ. ಬರೋ 4 ಕಾಸಲ್ಲಿ ತಲೆ ಹರಟೆ ಮಾಡ್ಬೇಡ. ಸುಮ್ನೆ ನಡಿ, ಕೆಲ್ಸಕ್ಕೆ ಸೇರ್ಕೊಂಡ್ಲಿ. ತಿಂಗಳಿಗೆ 5,000 ರೂಪಾಯಿ ಸಂಬಳ. ನಮ್ ಸದಾನಂದನೂ ಅಲ್ಲೇ ಕೆಲಸ ಮಾಡ್ತಿದ್ದಾನೆ. ಯೋಚನೆ ಬಿಡಿ. ದೇವಿ ಇನ್ನು 10ನೇ ಕ್ಲಾಸು. 20-30 ಸಾವಿರ ಬೇಕು ಬೇಲ್ ಸಿಗಬೇಕು ಅಂದ್ರೆ. ನಾವ್ ಈಗ್ಲಿಂದ ದುಡಿದ್ರೆ ಬೇಲಿನ ಕೆಲಸಗಳು ಸುಸೂತ್ರವಾಗಿ ನಡೀತವೆ. ಅಮ್ಮನೋರಿದ್ದಾರೆ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಕೋಟಿ ಮನೆಯಲ್ಲೂ ಕಷ್ಟ ಇರುತ್ತೆ. ಎಲ್ಲಾರ ಮನೆಯಲ್ಲೂ ಅಮ್ಮನವ್ರು ಹೋಗಿ ವಿಚಾರಿಸ್ತಾ ಕುತ್ಕೊಳ್ತಾರ? ದಾರಿ ತೋರಿಸ್ತಾರೆ, ಬೀದಿ ದೀಪ ಹಚ್ತಾರ. ನಮ್ ದಾರಿನ ನಾವೇ ನೋಡ್ಕೋಬೇಕು, ಅಮ್ಮನವ್ರು ತೋರ್ಸಲ್ಲ. ಆದ್ರೂ ದೇವಿ ಇಷ್ಟು ಬೇಗ ಕೆಲ್ಸಕ್ಕೆ ಹೋಗಿ ಮನೆ ಜವಾಬ್ದಾರಿ ಹೊತ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ದೀಪಾಗ ಒಂದು ಹೆಣ್ಣು ಮಗು ಬೇಕು ಅಂದಿದ್ದೆ, ಕೆಲ್ಸಕ್ಕೆ ಹುಡುಕಿದ್ರಾ? ಎಲ್ಲ ನಾವ್ ಅನ್ಕೊಂಡ್ ತರಾನೇ ಆಗ್ತಿದೆ ದಣಿ. ದಯವೆಚ್ಚೆ ಮಂಗಳ ಮೆದುರಿಗೆ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅವಳು ದೇವಿನ ನಮ್ ದಿಬ್ಬ ಹೋಗಿ ಕೆಲ್ಸಕ್ಕೆ ಕಳ್ಸೋ ತರ ಕಾಣ್ತಾ ಇದೆ. ಮಂಗಳನಿಗೆ ಕಾಣಿಸೋದಲ್ಲ, ದೇವಿ ನಮ್ಮ ಡಿಪೋದಲ್ಲಿ ಕೆಲಸ ಮಾಡೋದು ನನಗೆ ಕಾಣಿಸ್ಬೇಕು. ಎಷ್ಟಾಗತ್ತೆ ಬೇಲ್ಗೆ? ಒಂದು 20ರಿಂದ 30 ಸಾವಿರ ಬೇಕಾಗ್ಬೋದು ದೇವಿ. ಆಂಟಿ, ನಿಮ್ಮ ಹತ್ರ ಇದ್ರೆ ನೀವೇ ಕೊಡ್ತೀರಾ? ಅಪ್ಪ ಆಚೆ ಬಂದ ತಕ್ಷಣ ಇಸ್ಕೊಡ್ತೀನಿ. ಇದ್ದಿದ್ರೆ ಕೊಡ್ತಿರ್ಲಿಲ್ವ ನಾನೇ? ಚಿಕ್ಕ ಊರು, ನಂಗೂ ದುಡಿಮೆ ಕಡಿಮೆ, ಹಣ ಇಲ್ಲದೆ ಏನೂ ಆಗಲ್ಲ ದೇವಿ. ನಿಮ್ಮಪ್ಪ ಬೇಲ್ ಮೇಲೆ ಹೊರಗೆ ಬರಬೇಕು ಅಂದ್ರೆ ನೀನು ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ಲೇಬೇಕು. ಈಗ ನೀನ್ ಇಸ್ಕೊಳ್ಳೋ ಅಕ್ಕಿ ಬಗ್ಗೆ ನನಗೆ ಯೋಚನೆ ಇಲ್ಲ, ಆದ್ರೆ ದಿನ ಕೊಡಕ್ಕಾಗಲ್ವಲ್ಲ, ಅದು ಯೋಚನೆ. ತಿಂಗಳಿಗೆ 5,000 ರೂಪಾಯಿ ಸಂಬಳ. ದೇವಿ ಒಪ್ಕೊಂಡ್ರೆ ಕೇಶವನಾಥ್ರ ಡಿಪೋದಲ್ಲಿ ಕೆಲಸ,